ಸ್ವಾಮಿಗಳೇ, ನೀವು ಹೇಳ್ದಂಗೆ ಸಮಾಧಿಗೆ ನನ್ನ ರಕ್ತ ತರ್ಪಣ ಕೊಟ್ಟೆ. ತಕ್ಷಣ ಸಮಾಧಿಯಿಂದ ಯಾವುದೋ ವಿಕಾರವಾದ ಧ್ವನಿ ಬಂತು. ನಂಗೆ ತುಂಬ ಭಯ ಆಗೋಯ್ತು ಸ್ವಾಮಿಗಳೇ. ಅದಕ್ಕೆ ಓಡ್ ಬಂದ್ಬಿಟ್ಟೆ. ನೀವು ಸಿಕ್ಕಿದ್ರಿ. ದಯವಿಟ್ಟು ನೀವೇ ಇದಕ್ಕೊಂದು ಪರಿಹಾರ ತೋರಿಸ್ಬೇಕು. ಹೆದರಬೇಡಮ್ಮ, ಅವಳು ನಿನ್ನ ಮಗಳೇ. ಇಷ್ಟು ದಿನಗಳು ಹಿಡಿದಿಟ್ಟ ದ್ವೇಷ ಮತ್ತು ಸಿಟ್ಟು ಒಟ್ಟಿಗೆ ಸ್ಫೋಟಗೊಂಡಿರುವುದರಿಂದ ಅವಳ ಧ್ವನಿ ವಿಕಾರವಾಗಿದೆ. ನಿನ್ನ ರಕ್ತವನ್ನು ಕೊಟ್ಟು ಅವಳಿಗೆ ಪುನರ್ಜನ್ಮವನ್ನು ನೀಡಿದ್ದೀಯ. ಇಂದಿನಿಂದ ಅವಳು ವಿಜೃಂಭಿಸುತ್ತಾಳೆ. ಅವಳ ಅಟ್ಟಹಾಸ ಪ್ರಾರಂಭವಾಗುತ್ತದೆ. ಅವಳಿಂದ ಒಂದು ಕುಟುಂಬ ಅಲ್ಲೋಲ ಕಲ್ಲೋಲವಾಗುತ್ತದೆ. ಪಡಬಾರದ ಪಾಡುಪಟ್ಟು ನರಕ ಯಾತನೆಯನ್ನು ಅನುಭವಿಸುತ್ತಾರೆ. ಶಾಂತಿ ನೆಮ್ಮದಿಯನ್ನು ಕಳೆದುಕೊಂಡು ಹುಳುಗಳ ಹಾಗೆ ವಿಲವಿಲವೆಂದು ಒದ್ದಾಡುತ್ತಾರೆ. ಕೊನೆಗೆ ನಿನ್ನ ಮಗಳು ಅವರ ಕುಟುಂಬವನ್ನು ಸರ್ವನಾಶ ಮಾಡುತ್ತಾಳೆ. ಸ್ವಾಮಿಗಳೇ, ಆ ಕುಟುಂಬ ಬೇರೆ ಯಾವುದೂ ಅಲ್ಲ, ನಮ್ಮ ಅತ್ತಿಗೆದೆ. ಅವರೆಲ್ಲ ಇವಳನ್ನ ತುಂಬಾ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ರು. ಈಗ್ಲೂ ಇವಳ ಮೇಲೆ ಪ್ರೀತಿನೇ ಇದೆ. ಇವಳಿಗೆ ಯಾಕೆ ಅವ್ರಗಳ ಮೇಲೆ ಅಷ್ಟೊಂದು ದ್ವೇಷ? ಈಗ್ಲೂ ಅವಳ ಫೋಟೋ ಹಾಕಿ ಎಲ್ರು ಪೂಜೆ ಮಾಡ್ತಾರೆ ಸ್ವಾಮಿಗಳೇ. ನೀನು ತಿಳಿದುಕೊಂಡಿರುವುದು ತಪ್ಪು. ಮಾಯಾಳ ಮಟ್ಟಿಗೆ ಆ ಕುಟುಂಬದಲ್ಲಿ ಇರುವವರೆಲ್ಲ ಅವಳ ಶತ್ರುಗಳು. ಆ ಕುಟುಂಬದವರ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇನೆಂದು ಅವಳು ಶಪಥ ಮಾಡಿದ್ದಾಳೆ. ಅಲ್ಲಿಯವರೆಗೂ ಅವಳು ಈ ಲೋಕವನ್ನು ಬಿಟ್ಟು ಹೋಗುವುದಿಲ್ಲ. ಇಲ್ಲೇ ಇರುತ್ತಾಳೆ. ಅವರ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾಳೆ. ನೀನು ಅವಳ ಹೆತ್ತ ತಾಯಿ. ನಿನ್ನ ರಕ್ತವನ್ನು ತರ್ಪಣ ಕೊಟ್ಟು ಅವಳ ಚೈತನ್ಯವನ್ನು ಉದ್ದೀಪನಗೊಳಿಸಿದ್ದೀಯ. ಧೈರ್ಯವಾಗಿರು. ಅವಳಿಂದ ನಿನಗೆ ಯಾವುದೇ ರೀತಿಯ ತೊಂದರೆಯಾಗದು. ಇವಳಿಗೆ ಯಾಕೆ ಇವ್ರ ಮೇಲೆ ಎಷ್ಟೊಂದು ದ್ವೇಷ? ಸ್ವಾಮಿಗಳು ನೋಡಿದ್ರೆ ಹೀಗೆ ಹೇಳ್ಬಿಟ್ಟು ಹೊಟ್ಟೋದ್ರು. ಅವ್ರು ನೋಡಿದ್ರೆ ಮಾಯನ ಎಷ್ಟು ಪ್ರೀತಿ ಮಾಡ್ತಾರೆ. ಪಾಪ ಅವರು ಇವತ್ತು ಪೂಜೆ ಆಶೀರ್ವಾದ ಎಲ್ಲ ಇಟ್ಕೊಂಡಿದ್ದಾರೆ. ಇಲ್ಲ, ಇವಳಿಗೇನೋ ಅನಾಹುತ ಮಾಡ್ತಾಳೆ. ಅದಕ್ಕೆ ಮುಂಚೆ ನಮ್ಮದ್ಗೇನೋ ಎಚ್ಚರಿಸ್ಬೇಕು. ಅಂತೂ ನಾವು ಅನ್ಕೊಂಡಾಗೆ ಪೂಜೆ ಎಲ್ಲ ಚೆನ್ನಾಗಾಯ್ತು. ಬೆಳಿ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಮಾವ. ನೀನ್ ಈ ತರ ಖುಷಿಯಾಗಿರ್ಬೇಕು ಅಂತಾನೆ ಅಮ್ಮ ಈ ಪೂಜೆ ಏರ್ಪಾಡು ಮಾಡಿದ್ದು. ನಾವೆಲ್ಲರೂ ಮಾಯನ್ ಗುಂಗಲ್ಲೇ ಮುಳುಗೋಗಿದ್ವಿ. ಒಂದು ಶುಭ ಕಾರ್ಯ ಮಾಡಿ ಆ ಸೂತಕದಿಂದ ಹೊರಗಡೆ ಬರಬೇಕು ಅಂತ ನಾನು ಅನ್ಕೊಂಡಿದ್ದೆ. ಇದೊಂದು ನೆಪ ಆಯ್ತು. ಇದರಿಂದ ನಿನಗೆ ಮಾತ್ರ ಅಲ್ಲ, ನಿನ್ನ ಹೊಟ್ಟೆಯಲ್ಲಿರೋ ಮಗುಗೂ ಆಶೀರ್ವಾದ ಸಿಕ್ಕಿದಾಗಾಯ್ತು. ಹೌದು ಬೆಳ್ಳಿ, ನನ್ನ ಅಳಿಯ ಐಶು, ಏನ್ ನೋಡಿದ್ಯಾ? ಪಟ ಪಟ ಅಂತ ಕೇಕ್ ಕಟ್ ಮಾಡು, ಹೊಟ್ಟೆ ಆಗೋ ಚೂರೋದಿದೆ, ಹೋಗ್ಬಿಟ್ಟು ಒಳಗೆ ಊಟ ಮಾಡೋಣ. ರುಕ್ಮಿಣಿ, ಎಲ್ಲಿಗೆ ಹೋಗಿದ್ದೆ? ಬಾ ಒಳಗೆ. ಆಶೀರ್ವಾದ ಪೂಜೆಗೂ ಇರಲಿಲ್ಲ. ಎಲ್ಲಿಗೆ ಹೋಗಿದ್ದೆ ನೀನು? ಅತ್ಗೆ ಫೋನ್ ಬಂದಿತ್ತು, ಸಾಲ್ಗಾರರು ಫೋನ್ ಮಾಡಿದ್ರು, ಮಾತಾಡಕ್ಕೆ ಹೋಗಿದ್ದೆ.
ಏನಿದು ಕೈಗೆ ಬಟ್ಟೆ ಕಟ್ಕೊಂಡಿದ್ಯಾ, ರಕ್ತ ಬೇರೆ ಬರ್ತಿದೆ. ಅದು ಗುಲಾಬಿ ಹೂ ಕುಯ್ಯಕ್ಕೆ ಅಂತ ಹೋದೆ, ಮುಳ್ಳು ಚುಚ್ಕೊಂಡ್ಬಿಡ್ತು ಅದಕ್ಕೆ. ಏನಾಗಲ್ಲ ಬಿಡಿ, ಸರಿ ಹೋಗುತ್ತೆ. ಅತ್ತೆ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಪರವಾಗಿಲ್ಲ ಬಿಡಪ್ಪ. ಷಣ್ಮಗ ಏನು ಸೌಂಡದು ನೋಡಂತಲ್ಲ. ಯಾರೋ ಯಾರೋ ಯಾರು ಯಾರದು? ಏಯ್
ನೀವಿಲ್ಲಿರ್ಬೇಡಿ, ಹೊರಟೋಗಿ. ಧೈರ್ಯ ಬಾರ ಮುಂದೆ. ಷಣ್ಮುಗ, 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 ಷಣ್ಮುಗ. ಈ ಗಾಯ ನೀವು ಹೇಳಿದಾಗೆ ಶೇವ್ ಮಾಡ್ಬೇಕಾದ್ರೆ ಆಗಿರೋದಲ್ಲ ಅನ್ಸುತ್ತೆ. ಸ್ವಲ್ಪ ಡೆಪ್ತ್ ಆಗಿ ಹೋಗಿದೆ.
ಚಾಕುವಿಂದ ಆಗಿರೋ ಥರ ಇದೆ. ಏನಾದರೂ ಕ್ಲಾಶ್ ಆಯ್ತಾ? ಇಲ್ಲ ಡಾಕ್ಟರ್, ಆ ಥರ ಗಲಾಟೆ ಏನಾಗಿಲ್ಲ. ಅದು ಹೇಗಾಯಿತು? ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಡಾಕ್ಟರ್. ನಿಗೂಢ ಅಂತಾರಲ್ಲ ಆ ಥರ. ನಾನು ಹೇಳಿದ್ರೆ ನಿಮಗೆ ನಂಬಿಕೆ ಬರುತ್ತೋ ಇಲ್ವೋ, ಆದರೆ ಇದಾಗಿದ್ದು ಒಂದು ದುಷ್ಟ ಶಕ್ತಿಯಿಂದ ಡಾಕ್ಟರ್. ಅತ್ತೆ, ಈ ಮನೇಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ನಿನಗೊಬ್ಳಿಗೆ ಅಲ್ಲ ಬೆಳ್ಳಿ, ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಮೊದಲಾದ್ರೆ ಮಾಯನ್ ಸಮಸ್ಯೆ ಇದೆ ಅಂತ 16ನೇ ದಿನದ ಕಾರ್ಯ ಮಾಡಿ ಪರಿಹಾರ ಮಾಡ್ಕೊಂಡ್ವಿ. ಹೀಗೆ ನೋಡಿದ್ರೆ ಮತ್ತಿನ್ನೊಂದು ಸಮಸ್ಯೆ, ಎಲ್ಲ ನಿಗೂಢವಾಗಿದೆ. ಇಷ್ಟೆಲ್ಲ ಅನಾಹುತ ಆದ್ರೂ ನಮ್ಗೆ ಯಾರಿಗೂ ಏನೂ ತೊಂದರೆ ಆಗಿಲ್ವಲ್ಲ, ಅದೇ ಪುಣ್ಯ. ಷಣ್ಮುಗಣ್ಣನ ಮುಖಕ್ಕೆ ಎಷ್ಟು ದೊಡ್ಡ ಗಾಯ ಆಯ್ತು. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೆ ಅವ್ರು ಹೇಗಿದ್ದಾರೋ ಏನೋ ಗೊತ್ತಿಲ್ಲ. ನಿನ್ ಷಣ್ಮುಗಣ್ಣ ಇರ್ಲಿ, ಅಟ್ಲೀಸ್ಟ್ ಅವ್ನು ಬದುಕಿದಾನೆ. ಅಮ್ಮ, ರುಕ್ಮಿಣಿ ಅತ್ತೆ ಕಾಣಿಸ್ತಿಲ್ಲ, ನೀವ್ ಯಾರಾದ್ರೂ ಗಮನಿಸಿದ್ರಾ? ರುಕ್ಮಿಣಿ ಕಾಣಿಸ್ತಿಲ್ವಾ? ಎಲ್ಲಿಗೆ ಹೋದ್ಲು? ಗೊತ್ತಿಲ್ಲ ಅಮ್ಮ. ಅಮ್ಮ, ಮನೇಲಿ ಅವಂತರ ಆಗಿ ವಸ್ತುಗಳು ಹಾರಾಡ್ತಿರ್ಬೇಕಾದ್ರೆ ಅವ್ರು ಏನೂ ಆಗದಿರೋ ಹಾಗೆ ನಿಂತಿದ್ರು. ಆಮೇಲೆ ಎಲ್ಲಿ ಹೋದ್ರೋ ಗೊತ್ತಿಲ್ಲ ಅಮ್ಮ. ಕಣ್ಣು ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ಏನೇನೋ ಆಗೋಯ್ತು. ಇದಾಗಿದ್ದು ಕೂಡ ಆ ದುಷ್ಟ ಶಕ್ತಿಯಿಂದಾನೆ. ಅನ್ಬಿಲೀವಬಲ್. ನಾವು ಅಕಸ್ಮಾತ್ ನಾಳೆ ಪೊಲೀಸ್ ಕೇಸು ಅಂತಾಯ್ತು ಅಂದರೆ ಗೊತ್ತಾಗಬೇಕಲ್ಲ, ಅದಕ್ಕೆ ಕೇಳಿದೆ. ಇಲ್ಲ ಡಾಕ್ಟರ್, ನಮ್ಮಿಂದ ಖಂಡಿತವಾಗ್ಲಿ ಯಾವ ಸಮಸ್ಯೆನೂ ಆಗಲ್ಲ. ಸರಿ ಮುತ್ತು, ನಿಮ್ಮ ಬಗ್ಗೆ ನಂಗೆ ನಂಬಿಕೆ ಇದೆ. ಅವ್ರು ಅಷ್ಟೊಂದು ಹೆದರ್ಕೊಂಡಿದ್ರು ಅಂತ ಅನ್ನಿಸ್ಲಿಲ್ಲ. ನಮ್ಮ ಹತ್ರ ಎಲ್ಲ ವಸ್ತುಗಳು ಗಾಳಿಲಿ ಹಾರಾಡ್ಕೊಂಡ್ ಬರ್ತಿತ್ತು. ಅದನ್ನ ತಪ್ಪಿಸ್ಕೊಳ್ಳೋಷ್ಟ್ರಲ್ಲಿ ಸಾಕಾಗಿ ಹೋಯ್ತು. ಆದ್ರೆ ಅವ್ರ ಹತ್ರ ಯಾವ ವಸ್ತುನೂ ಹೋಗ್ಲಿಲ್ಲ. ನಾನು ನೋಡ್ತಿದ್ದೆ. ಅವಳ ಮನೆಗೆ ಬಂದ ಕೈಯಲ್ಲಿ ಗಾಯ ಇರಲಿಲ್ಲ. ಅವಳು ಹೊರಗಡೆಯಿಂದ ಮತ್ತೆ ಬಂದ್ಮೇಲೆ ಕೈಯಲ್ಲಿ ಗಾಯ ಇತ್ತು.